ಕೋಟ್ಯಾಂತರ ಜನರನ್ನ ಸಾಯಿಸಿದಂಥ ಹಿಟ್ಲರ್ ಅವ್ರ ಲೈಫಲ್ಲಿ ಯೂಸ್ ಮಾಡಿದಂಥ ಡೆಡ್ಲಿ ವೆಪನ್ ಯಾವ್ದು ಗೊತ್ತಾ? ಸಿನಿಮಾ. ಒಂದು ಐಡಿಯಾಲಜಿನ ನಂಬಿಸೋಕ್ಕೆ ತಾವು ತೋರಿಸ್ತಿರೋದೇ ಸತ್ಯ ಅನ್ನೋ ಹಾಗೆ ಯಾವ್ದಾದ್ರು ಸಿನಿಮಾ ನೋಡಿದ್ದೀರಾ? ಖಂಡಿತ ನೋಡಿರ್ತೀರಾ. ದಟ್ ಇಸ್ ಕಾಲ್ಡ್ ಪ್ರೊಪಗ್ಯಾಂಡಾ. ವೆಲ್ಕಮ್ ಟು ಸಿನಿಮಾ ಪ್ಯಾರಡೈಸೋ. ಟುಡೇಸ್ ಎಪಿಸೋಡ್ ಇಸ್ ಅಬೌಟ್ ಸಿನಿಮಾ ಆ್ಯಂಡ್ ಪ್ರೊಪಗ್ಯಾಂಡಾ. ಮನೋರಂಜನೆಗೂ ಮೀರಿದ್ದು ಸಿನಿಮಾ. ಈ ವಿಷಯ ಹಿಟ್ಲರ್ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ಅವ್ನು ಮಾಡ್ತಿರೋದೇ ಸರಿ ಅನ್ನೋದನ್ನ ಅವನು ನಂಬಿಸ್ಬೇಕಿತ್ತು. ಒಂದೇ ಸತಿ ಅಷ್ಟೂ ಜನಕ್ಕೆ ಈ ಮೆಸೇಜ್ನ ಎಮೋಷ್ನಲ್ ಆಗಿ ಕನೆಕ್ಟ್ ಮಾಡೋಕ್ಕೆ ಇದ್ದಿದ್ದು ಒಂದೇ ದಾರಿ ಸಿನಿಮಾ. ಅವರು ಎಕ್ಸ್ಟೆಂಟ್ಗೆ ಹೋಗ್ತಾರೆ ಅಂದರೆ ಜೋಸೆಫ್ ಗಾಬೆಲ್ಸ್ ಅನ್ನುವ ವ್ಯಕ್ತಿನ ಪ್ರೊಪಗ್ಯಾಂಡಾ ಮಿನಿಸ್ಟರ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಇಡೀ ಜರ್ಮನ್ ಫಿಲಮ್ ಇಂಡಸ್ಟ್ರಿನ ಅವ್ರ ಕಂಟ್ರೋಲ್ಗೆ ತಗೊಂಡು ಅದರಿಂದ ತಯಾರಾಗ್ತಿದ್ದ ಪ್ರತಿಯೊಂದು ಫಿಲಮ್ನು ಅವರು ಮಾನಿಟರ್ ಮಾಡ್ತಾ ಬರ್ತಾರೆ. ಗೌರ್ಮೆಂಟ್ ಫೇವರಲ್ಲಿ ಇದ್ದಿದ್ದ ಫಿಲ್ಮ್ಸ್ನ ರಿಲೀಸ್ ಮಾಡ್ತಿದ್ರು ಆ್ಯಂಡ್ ಅವ್ರ ಐಡಿಯಾಸ್ ಅಗೇನ್ಸ್ಟ್ ಇದ್ದಿದ್ದ ಫಿಲ್ಮ್ಸ್ನ ಮುಲಾಜೆ ಇಲ್ಲದೆ ಬ್ಯಾನ್ ಮಾಡ್ತಿದ್ರು. ಫಾರ್ ಎಕ್ಸಾಂಪಲ್, ಫಿಲ್ಮ್ಸ್ ಲೈಕ್ ಟ್ರೈಂಪ್ ಆಫ್ ದ ವಿಲ್ ಆ್ಯಂಡ್ ಮೆಟ್ರೋಪಾಲಿಸಲ್ಲಿ ಹಿಟ್ಲರ್ನ ಗ್ಲೋರಿಫೈ ಮಾಡ್ತಾ ಅವ್ರ ಎನಿಮೀಸ್ ಅಂದರೆ ಜ್ಯೂಸ್ನ ವಿಲನೈಸ್ ಮಾಡ್ತಾ ಬರ್ತಾರೆ. ಇದು ಯಾವ ಎಕ್ಸ್ಟೆಂಟ್ಗೆ ಇಂಪ್ಯಾಕ್ಟ್ ಆಯಿತು ಅಂದರೆ ಜರ್ಮನ್ಸ್ ರಿಯಲಿ ಬಿಲೀವ್ಡ್ ಜ್ಯೂಸ್ ಅವರು ಸತ್ರು ತಪ್ಪಿಲ್ಲ ಅಂತ. ಈ ಪ್ರೊಪಗ್ಯಾಂಡಾ ಅನ್ನೋದು ಜರ್ಮನಿಗೆ ಮಾತ್ರ ಸಂಬಂಧಪಟ್ಟಿತ್ತಾ ಅಥವಾ ನಮ್ಮಲ್ಲೂ ಇದೆಯಾ? ನಿಮಗೆ ಯಾವ್ದಾದ್ರು ಸಿನಿಮಾ ಪ್ರೊಪಗ್ಯಾಂಡಾ ಅಂತ ಅನ್ಸಿದ್ಯಾ? ಹಾಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಫಾಲೋ ಶೀಟೇಲ್ಸ್ ಫಾರ್ ಮೋರ್.